ಗುಲಾಮತನದ ರಾಜಕೀಯವನ್ನು ಬಿಟ್ಟು ಮುಸಲ್ಮಾನ್ ಜನರು SDP ಗೆ ಕೈ ಜೋಡಿಸಿದ್ದಾರೆ. ಒಂದು ಸೀಟ್ ಸಹ ಕೂಡ ಕೊಟ್ಟಿಲ್ಲ ಈ ಕಾಂಗ್ರೆಸ್ನವರು. ಅದು ಅಲ್ಪಸಂಖ್ಯಾತರು ಆಗಿರೋದು ಹೋಗೋದು. ಏನು ಪ್ರೆಷರ್ ಕುಕ್ಕರ್ 4ನೇ ನಂಬರ್ ಇದೆ, ಅದಕ್ಕೆ ಒಂದು ಮತ ನೀಡಿದರೆ ಸಾಕು. ಮೇಡಮರೇ, ಈ ಸಲ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷನೇ ಗೆಲ್ಲುತ್ತೆ. ನಾವು ವಿಜಯ ಬಾರಿಸ್ತೀವಿ. ಈ ಭದ್ರಕೋಟೆಯನ್ನು ಮತ್ತೆ ಮುಂದುವರಿಸ್ತೀವಿ. ಇಲ್ಲ, ನಾವು ಐತೆ, ನಾವು ಯಾರಿಗೆ ಎಲ್ಲರಿಗೂ ಹೇಳ್ತಾವ. ನಾವು ಅಲ್ಪಸಂಖ್ಯಾತರಿಗೆ ಒಂದು ಟಿಕೆಟ್ ಕೊಡಬೇಕಾಯ್ತು, ಬಟ್ ಇಲ್ಲ. ಅವರು ಬಹಳ ಜನ ಹೇಳ್ತಿದ್ದಾರೆ, BJP ಗೂ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, SDP ಗೂ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನೋಡಿ ಮೇಡಮ್, ಗುಲಾಮತನದ ರಾಜಕೀಯವನ್ನು ಬಿಟ್ಟು ಮುಸಲ್ಮಾನ್ ಜನರು SDP ಗೆ ಕೈ ಜೋಡಿಸಿದ್ದಾರೆ. ಈ ಸತಿ 100% SDP ಬಂದೇ ಬರುತ್ತೆ ದಾವಣಗೆರೆ ಕ್ಷೇತ್ರದಲ್ಲಿ. ಏಕೆಂದ್ರೆ ತುಂಬಾ ಜನ ಹೇಳೋದು ಒಂದಷ್ಟು ಮಂದಿ ಅಲ್ಪಸಂಖ್ಯಾತರು SDP ಬೆಂಬಲ ಕೊಟ್ಟರು. ಇಲ್ಲ ನೋಡಿ, 25,000 ದಲಿತ ಮತಗಳು ಇದಾವೆ ಇಲ್ಲಿ. ದಲಿತ ಜನರು SDP ಗೆ ಕೈ ಜೋಡಿಸ್ತಾರೆ. SDP ಬಂದೇ ಬರುತ್ತೆ ಪಕ್ಕ. ಕಾಂಗ್ರೆಸ್ಗೂ ವೋಟ್ ಬ್ಯಾಂಕ್ ಜಾಸ್ತಿ ಇದೆ, ಅಲ್ಪಸಂಖ್ಯಾತರ ಜೊತೆಗೆ ಬೇರೆ ನೋಡಿ ಮೇಡಮ್, 82,000 ಮತಗಳು ಕಾಂಗ್ರೆಸ್ ಮುಸಲ್ಮಾನ್ ಅಲ್ಪಸಂಖ್ಯಾತರು ಇದ್ರೂ ಸಹ ಕೂಡ ಒಂದು ಸೀಟ್ ಸಹ ಕೂಡ ಕೊಟ್ಟಿಲ್ಲ ಈ ಕಾಂಗ್ರೆಸ್ನವರು. ಅದು ಅಲ್ಪಸಂಖ್ಯಾತರು ಆಗಿರೋದು ಹೋಗೋದು ಮೋಸ ಆಗಿದೆ. ಅದಕ್ಕೋಸ್ಕರ ಈ ಸತಿ ದಾವಣಗೆರೆಯಲ್ಲಿ SDP ಬಂದೇ ಬರುತ್ತೆ, ಪಕ್ಕ ಬರುತ್ತೆ. ಡೇ ಬೈ ಡೇ ಮೆಚೂರ್ ಆಗ್ತಾ ಇದ್ದಾರೆ ದಾವಣಗೆರೆ ಜನರು, ಜಾಗೃತವಾಗಿದ್ದಾರೆ. ಸೊ ಇವರು ಏನೇ ಮಾಡಲಿ, ಇವರು ಎಷ್ಟೇ ಪ್ರಯತ್ನ ಪಟ್ಟಿರೂ ಏನೂ ನಡೆಯೋಕ್ಕಿಲ್ಲ ಕಾಂಗ್ರೆಸ್ಸಿಂದು. ಸೊ ಕೇವಲ ಇದು ಮನೆ ಪೊಲಿಟಿಕ್ಸನ್ನು ಬಿಟ್ಟು ಈಗ ಜನರ ಕೈಗೆ ಕೊಡಬೇಕಂತ ಹೇಳಿ ಒಂದು ವಿನಂತಿಸ್ತೀವಿ. ಸೊ ದಾವಣಗೆರೆ ಜನರು ದಯಮಾಡಿ ಒಂದು ಕುಕ್ಕರ್, ಏನು ಪ್ರೆಷರ್ ಕುಕ್ಕರ್ 4ನೇ ನಂಬರ್ ಇದೆ, ಅದಕ್ಕೆ ಒಂದು ಮತ ನೀಡಿದರೆ ಸಾಕು. ಒಂದು ಒಳ್ಳೆ ಒಂದು ಇದಾಗುತ್ತೆ ದಾವಣಗೆರೆ ಜನರಿಗೆ ಅಂತ ಹೇಳಿ ನಾನು ಬಯಸ್ತೇನೆ. ಚೆನ್ನಾಗೈತಮ್ಮ. ಎಲೆಕ್ಷನ್ ಉಪಚುನಾವಣೆ ಚೆನ್ನಾಗಿ ನಡೀತಿದೆ. ಬಿಸಿಲು ಭಾಳ ಜಾಸ್ತಿ ಆಗ್ತೈತಿ. ಎಲ್ಲರೂ ಒಳ್ಳೆ ಸಮರ್ಥವಾಗಿರ್ತಕ್ಕಂಥ ಒಬ್ಬ ಅಭ್ಯರ್ಥಿಗೆ ಚುನಾವಣೆಯಲ್ಲಿ ಒಳ್ಳೆ ಉತ್ತಮವಾಗಿ ವಾತಾವರಣ ಚೆನ್ನಾಗಿದೆ. ಗೆಲ್ಲುವ ಚಾನ್ಸಸ್ಸು ಎಲ್ಲ ತ್ರಿಕೋನ ಸ್ಪರ್ಧೆ ಇದೆ ಮೇಡಮ್. ಕಾಂಗ್ರೆಸ್ಸು ಮತ್ತು BJP, ಇನ್ನೊಂದು ಪಕ್ಷೇತರ ಆದಿಲ್ ಭಾಷಾ ಅಂತೇಳಿ ಅವ್ರದ್ದು ಒಳ್ಳೆ ತ್ರಿಕೋನ ಸ್ಪರ್ಧೆ ಇದೆ. ಬಹುತೇಕ ಕಾಂಗ್ರೆಸ್ಸಿಂದು ಸ್ವಲ್ಪ ಪಕ್ಷೇತರ ಅಭ್ಯರ್ಥಿ ಹಾಕಿರೋದ್ರಿಂದ ಸ್ವಲ್ಪ ಜಾಸ್ತಿ ಕಾಂಗ್ರೆಸ್ನವರಿಗೆ ಪ್ಲೆಜರ್ ಇದೆ. ಹಂಗಾಗಿ BJP ಎಲ್ಲ 3 ತ್ರಿಕೋನ ಸ್ಪರ್ಧೆ ಇದೆ. ಸ್ವಲ್ಪ ಅದು ಭಯಂಕರ ವಿರೋಧ ಇದೆ, ಭಾಳ ಇದೆ. ನೈಟ್ ಚೇಂಜ್ ಆಗೈತೆ ಅಂತೇಳಿ ಚೇಂಜ್ ಆಗೋ ಲಕ್ಷಣಗಳು ಕಾಣ್ತದವು. ನಮ್ಮ ಅಭಿಪ್ರಾಯ ಪ್ರಕಾರ ಆ ಥರ ವಾತಾವರಣ ಇದೆ. ಜನರ ಅಭಿಪ್ರಾಯ ಯಾರು ಗೆಲ್ತಾರೆ? ಕಾಂಗ್ರೆಸ್ ಗೆಲ್ತಾರೆ. ಹೌದಾ? ನಿಮ್ಗೇನು ಬೇಸರ ಇಲ್ಲ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ? ಇಲ್ಲ, ಏನಿಲ್ಲ, ಚೆನ್ನಾಗಿ ನಮಗೆ ನೋಡ್ಕೊಂತಾರೆ. 40 ವರ್ಷದಿಂದ ಕಾಂಗ್ರೆಸ್ ದಾವಣಗೆರೆ ಅಧಿಕಾರ ಮಾಡ್ತಾ ಇರೋದು, ನಡೆಸ್ಕೊಂಡು ಬರ್ತಾ ಇರೋದು. ಈ ಸಲ ಮುಂದಕ್ಕೂ ಹಾಗೆ ಹೋಗ್ಲಿ ಅಂತ ನಮಗೆ ಕಾಂಗ್ರೆಸ್ ಗೆಲ್ಬೇಕು. ನಿಮಗೆ ಚೆನ್ನಾಗಿ ಇದು ಕೆಲಸ ಮಾಡ್ತಾರೆ ಅವರು, ಪಾಪ ಚೆನ್ನಾಗಿದ್ದು. ನಮಗೆ ನೋಡ್ರಿ, ಕರೆಂಟ್ ಫ್ರೀ ಕೊಟ್ಟಾರ ಅವರು. 2,000 ರೂಪಾಯಿ ಹಾಕ್ತಾರೆ ತಿಂಗಳ ಅವರು. ನಮಗೆ ಏನು ತೊಂದರೆ ಕೊಟ್ಟಿಲ್ಲ ಅವರು. ಯಾರು ಗೆಲ್ಬೇಕು ನಿಮಗೆ? ಅದೇ ಕಾಂಗ್ರೆಸ್ ಕೊಡ್ತಾರೆ ನೋಡಿ. ಗೆದ್ದೆ ಗೆಲ್ತಾರ ಅವರು ಅಂತೀರಾ? ಬಟ್ ನಿಮ್ಮ ಸಮುದಾಯದವರು ಅಲ್ಲ, ನಿಮ್ಮ ಸಮುದಾಯದವರೇ ಕಾಂಗ್ರೆಸ್ ಗೆಲ್ಬಾರ್ದು ಅಂತ ಕೆಲವರು ಹೇಳ್ತಿದ್ದಾರೆ. ಅವರು ಎಲೆಕ್ಷನ್ ನಿಂತ್ಕೋತಾ ಇದ್ದಾರೆ. ಹೆಂಗ ಅನ್ಸುತ್ತೆ? ಕಾಂಗ್ರೆಸ್ ಬರುತ್ತೆ ಇಲ್ಲಿ ಎಲ್ಲರೂ ಅದೇ ಹೇಳ್ರಿ. ಮತ್ತೆ ಕಾಂಗ್ರೆಸ್ ಬರೋದು, ಮತ್ತೆ ನಾವು ಕಾಂಗ್ರೆಸ್ಗೆ ಹಾಕೋದು ನೋಡ್ರಿ. ತಿಂಗಳು 2,000 ದುಡ್ಡು ಬರ್ತಾ ಇದೆ, ಖುಷಿ ಇದೆ. ಅದು ದಾವಣಗೆರೆಯಲ್ಲಿ ಯಾರು ಗೆಲ್ತಾರೆ ಅನಿಸ್ತಿದೆ ಸರ್? ಮೇಡಮರೇ, ಈ ಸಲ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷನೇ ಗೆಲ್ಲೋದು. ಯಾಕಂದರೆ ಇದು ಭದ್ರಕೋಟೆ. ಇಲ್ಲಿ ಅಲ್ಪಸಂಖ್ಯಾತರು ಮತ್ತು ಎಲ್ಲ ಸಮುದಾಯರು ಕಾಂಗ್ರೆಸ್ಸಿಗೆ ಓಟ್ ಕೊಡೋದು. ಭಿನ್ನಮತ ಇತ್ತು, ಅದು ಭಿನ್ನಮತ ಎಲ್ಲ ಐತಲ್ಲ, ಈಗ ಎಲ್ಲ ಕ್ಲಿಯರ್ ಆಗಿದೆ. ಈಗ 9ನೇ ತಾರೀಕಿಗೆ ಎಲ್ಲ ಬಹುಸಂಖ್ಯಾತರು ಹೋಗಿ ಬಹುಸಂಖ್ಯೆಯಲ್ಲಿ ಕಾಂಗ್ರೆಸ್ಸಿಗೆ ಓಟ್ ಹಾಕಿ ಕಾಂಗ್ರೆಸ್ಸನ್ನು ಗೆಲ್ಲಿಸ್ತಾರಂತ ನನಗೆ ನಂಬಿಕೆ ಇದೆ. 4ನೇ ತಾರೀಕಿಗೆ ಫಲಿತಾಂಶ ಇದೆ. ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ. ನಾವು ವಿಜಯ ಬಾರಿಸ್ತೀವಿ. ಈ ಭದ್ರಕೋಟೆಯನ್ನು ಮತ್ತೆ ಮುಂದುವರಿಸ್ತೀವಿ. ದಾವಣಗೆರೆಯಲ್ಲಿ ಸಮರ್ಥರವರು 100% ಗೆಲ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ. ಇದು SSM ನಾಗರ್ 15,000 ಮನೆ ಮಾಡಿದಾರ ಅವರು. SS ಮಲ್ಲಿಕಾರ್ಜುನ್ 15,000 ಮನೆ, 2,000 ರೂಪಾಯಿಗೆ, 5,000 ರೂಪಾಯಿಗೆ ಮನೆ ಬಡವರಿಗೆ ಕೊಟ್ಟಾರ. ನೀರು ಕುಡಿಯಾಗೆ ನೀರಿದ್ದಿಲ್ಲ. 10 ರೂಪಾಯಿ ಕೊಡ, 15 ರೂಪಾಯಿ ಕೊಡ ತೊಗೊಂಡು ಬರ್ತಿದ್ದು. ಬಾತಿಕೆರೆಯಿಂದ ನೀರಿಂದ ಇದು ಮಾಡ್ದಾರ. ಸಾಲಿ ಇದ್ದಿಲ್ಲ,
ಸಾಲಿ ಮಾಡ್ದಾರ ಸಾಲಿ 1ರಿಂದ 10 ಮಟ್ಟ ಸಾಲಿ ಮಾಡ್ದಾರ. ಡಿಗ್ರಿ ಕಾಲೇಜಿಗೆ ನಾವು ಹೇಳಿದ್ವಿ ಈ ಭಾಗದಾಗ ಏನಿಲ್ಲ, ಒಂದು ಡಿಗ್ರಿ ಕಾಲೇಜು, ಒಂದು ದೊಡ್ಡ ಆಸ್ಪತ್ರೆ ಅಂತ ಹೇಳಿದ್ಕೆ ನಾವು ಮಾಡಿಸ್ಕೊಡ್ತೀವಿ ಅಂತ ಒಂದು 3-4 ತಿಂಗಳ ಮುಂಚೆನೇ. ಏನು ಬೇಸರ ಇಲ್ವಾ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ? ಇಲ್ಲ, ನಾವು ಐತೆ, ನಾವು ಯಾರಿಗೆ ಇರಂಗಿಲ್ಲ, ಎಲ್ಲರಿಗೂ ಇರ್ತಾವೆ. ನಾವು ಗೆಲ್ಲರು ಬೇಕಲ್ಲ, ಇಲ್ಲಿ ಸ್ವಲ್ಪ ಇದು ಆಗ್ತಾವ. ಅವ್ರು ಅಂದರೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟು ಶಾಮನೂರು ಕುಟುಂಬದವರೇ ಸಪೋರ್ಟ್ ಮಾಡಿ ಗೆಲ್ಲಿಸ್ಬೋದಿತ್ತಲ್ಲ ಅಂತ. ಹ್ಞೂ ಮೇಡಮ್, ಅವರು ಯಾರು ತಿಳ್ಕೊಂತಾರ ಅವ್ರ ಮನ್ಯಾಗ ಕೊಡ್ತಾರೆ ಪಾರ್ಟಿಯಾಗೆ. ಮುಂದಿನ ಎಲೆಕ್ಷನಿಗೆ ಅನುಪಮ ಬಿಸಿಗ್ನಾಗ ಕೊಟ್ಟಾರ ಅವ್ರಿಗೆ. ಮುಂದಿನ ಎಲೆಕ್ಷನಿಗೆ ಅವರು ಯಾರಿಗಾರ ಒಬ್ಬರಿಗೆ ಗೆಲ್ಸ್ಕೊಂಡು ಬರ್ತಾರ. ಭರವಸೆ ಇದೆ ನೆಕ್ಸ್ಟ್ ಕೊಡ್ತಾರೆ. ಕೊಡ್ತಾರಂತ ಭರವಸೆ ಐತಿ. ಇನ್ ಕೇಸ್ ಕೊಟ್ಟಿಲ್ಲ ಆಗ್ಲೂ ಬೇರೆ ಏನಾದರೂ? ಇಲ್ಲ ಕೊಡ್ತಾರೆ. ಇಲ್ಲಿ 94ರಿಂದನೇ ಸಾಮನೂರು ಶಿವಶಂಕರಪ್ಪ ಗೆದ್ಕೊಂಡು ಬಂದರು. ಅವರು ಮರಣ ನಂತರ ಈಗ ಈ ಚುನಾವಣೆ ಬಂದಿದೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ. ನೆಕ್ಸ್ಟ್ ಅಲ್ಪಸಂಖ್ಯಾತರಿಗೆ, ಅಹಿಂದದವರಿಗೆ ಎಲ್ಲ ನಮ್ಮ ಸಾದಿಕ್ ಪೈಲ್ವಾನ್ ಸಾಹೇಬರು ಮತ್ತು ಇನ್ನು ಬೇರೆ ಎಲ್ಲ MLA ಯಾರು ನಿಂತಿದ್ರಲ್ಲ ಇಲ್ಲಿ, ಅವರೆಲ್ಲ ಐತಲ್ಲ ಅಲ್ಲಿ ಮನವಿ ಮಾಡ್ಕೊಂಡಿದ್ದಾರೆ. ಈ ಸಲ ಏನೋ ಆಗಿದೆ, ಮುಂದಿನ ಸತಿ ನಮಗೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ಹೈಕಮಾಂಡ್ದವರು ಈ ಮಾತಿಗೆ ಐತಲ್ಲ ತಲೆ ಬಗ್ಸಿದಾರಂತ ಸುದ್ದಿ ಇದೆ. ಬಟ್ ನಮಗೆ ಅಲ್ಪಸಂಖ್ಯಾತರಿಗೆ ಈ ಸಲ ಆಗಿದೆ, ಕೊಟ್ಟಿಲ್ಲ ಅಂತ ಒಂದು ಸ್ವಲ್ಪ ಮನಲ್ಲಿ ಒಂದು ಸ್ವಲ್ಪ ಇದು ಇದೆ. ಅದೆಲ್ಲ ನಾವು ನಮ್ಮ ಪಾರ್ಟಿಯವರು ಪಕ್ಷದವ್ರು ಬಂದು ಆ ಭಿನ್ನಮತ ಐತಲ್ಲ ಬೆಳೆಯೋಕ್ಕೆ ಕೊಟ್ಟಿಲ್ಲ, ಅದಕ್ಕೆ 0 ಮಾಡಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ 28-29 ಏನು ಬರುತ್ತೆ ಚುನಾವಣೆಯಲ್ಲಿ, ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಲ್ಪಸಂಖ್ಯಾತರಿಗೆ, ಅಹಿಂದದವರಿಗೆ ಕೊಡ್ತಾರಂತ ನಮಗೆ ನಂಬಿಕೆ ಇದೆ. ನೆಕ್ಸ್ಟ್ ನಾವು ಅದಕ್ಕೆ ಐತಲ್ಲ ಎಲ್ಲರೂ ಸೇರಿ ಐತಲ್ಲ ನಮ್ಮ ಮುಖಂಡರು, ನಮ್ಮ ಊರಿನ ಎಲ್ಲ ಸಮುದಾಯದವರು ಸೇರಿ ಅದಕ್ಕೆ ಒಂದು ನೆಕ್ಸ್ಟ್ ಎಲೆಕ್ಷನಿಗೆ ನಮಗೆ ಕೊಡ್ರಿ ಅಂತ ಇನ್ನೊಂದು ಸತಿ ನಾವು ಇದು ಮಾಡ್ತೀವಿ ಅಂತ ನಾವು ಮನವಿ ಮಾಡ್ಕೊತೀವಿ ಸ್ಟೇಟ್ ಗೌರ್ಮೆಂಟಿಂದ. ಸರ್, ದಾವಣಗೆರೆ ಬೈ ಎಲೆಕ್ಷನ್ ಹೇಗೆ ಅನಿಸ್ತಾ ಇದೆ? ಈ ಸಲ ದಾವಣಗೆರೆ ದಕ್ಷಿಣ ಕ್ಷೇತ್ರ ಗೆಲ್ಲೋದು ಯಾರು? ಈ ಸಲ ಭಾಳ ಮಾಹೋಲ್ ಇದು ಗಲ್ಭೆ ಇದೆ. ನೋಡಬೇಕು ಏನಾಗುತ್ತಂತ ವಿಚಾರಿಸ್ಬೇಕು, ಇನ್ನೂ ಟೈಮ್ ಇದೆ. ಈ ಬಾರಿ ಭಾಳ ಬಿಸಿ ಇದೆ ಮಾಹೋಲ್, ಹಂಗಾಗಿ ಇನ್ನು ಜನಗಳು ಭಯ ಇದೆ ಒಳಗೆ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿ ಭಾಳ ನಡೀತಿದೆ ವಿಚಾರ. ನೆಕ್ಸ್ಟ್ ಏನಂತ ಹೇಳಿದರೆ ಒಂದು ಅಲ್ಪಸಂಖ್ಯಾತರಿಗೆ ಒಂದು ಟಿಕೆಟ್ ಕೊಡಬೇಕಾಯಿತು, ಕೊಟ್ಟಿಲ್ಲ ಅವರು. ಶಾಮನೂರು ಶಿವಶಂಕರಪ್ಪ ಅವ್ರ ಮನೆಯವರು. ದಾವಣಗೆರೆಯಲ್ಲಿ ನಮಗೆ ಒಂದು ಮುಸ್ಲಿಮರಿಗೆ ಒಂದು ಸೀಟ್ ಬೇಕಾಯಿತು, ಕೊಟ್ಟಿಲ್ಲ. ನೋಡೋಣ ಮುಂದೆ ಏನಾಗುತ್ತೆ, ಇನ್ನೂ ಟೈಮ್ ಇದೆ, ನೋಡಿ ವಿಚಾರಿಸ್ತೀವಿ. ಅಂದರೆ ಇವಾಗ ಯಾರು ಗೆದ್ರೆ, ಇವಾಗ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿದ್ರಿ, ಬಟ್ ಈಗಿನ ಸಿಚುವೇಶನಲ್ಲಿ ಯಾರು ಸಪೋರ್ಟ್ ಮಾಡಿದರೆ ಬೆಟರ್ ಅಂತ ಅನ್ಸುತ್ತೆ? ನೋಡೋಣ, ನಮ್ಮ ದೊಡ್ಡವ್ರ ಮುಖಂಡರು ಇದ್ದಾರೆ, ವಿಚಾರಿಸ್ತೀವಿ, ಎಲ್ಲ ಕುತ್ಕೊಂಡು ಮಾತಾಡಿ. ಈಗ ಸಾದಿಕ್ ಪೈಲ್ವಾನ್ ಅವರೇ ಹೇಳಿದ್ದಾರೆ ನಾವು ಸಮರ್ಥ ಅವ್ರಿಗೇನೆ ಸಪೋರ್ಟ್ ಮಾಡೋಣ, ಅವ್ರನ್ನೇ ಗೆಲ್ಸೋಣ ಅಂತ. ಇನ್ನು ಎಲ್ಲಿ ಬಂದು ಹೇಳಿಲ್ಲ, ಅವ್ರು ಏನು ಒಂದು ಫಂಕ್ಷನ್ ಇದು ಮಾಡಿ ಹೇಳಿಲ್ಲ, ಕೂಡಿಸಿ ಕರೆದ್ರೆ ವಿಚಾರಿಸಿ ನೋಡಿ ಒಂದು ಮಾತಾಡಿ ಮಾಡ್ತೀವಿ ಕೆಲಸ. ಇಲ್ಲ ಅಂತ ಹೇಳಿದರೆ ನಾವು ಎಲ್ಲ ಒಂದು ಓಣಿ ಕುತ್ಕೊಂಡು ಮಾತಾಡ್ಕೊಂಡು ಕೆಲಸ ಮಾಡಬೇಕು. ಮೊದಲೆಲ್ಲ ಹೇಗಾಗ್ತು ಅಂತ ಅಂದರೆ, ಈಗ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಎಷ್ಟೋ ಜನ ನಿಮ್ಮ ಸಮುದಾಯದವರೇನೆ ನಾವು BJPಗೆ ಸಪೋರ್ಟ್ ಮಾಡ್ತೀವಿ ಅಂತೆಲ್ಲ ಮಾತಾಡಿದ್ರು. ಹೇಳ್ತಿದ್ದಾರೆ ಭಾಳ ಜನ ಹೇಳ್ತಿದ್ದಾರೆ, BJPಗೂ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, SDP ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನೋಡ್ಬೇಕು ಮುಂದೆ ಏನಾಗುತ್ತೆ ಅಂತ ಹೇಳಿದರೆ. ಭಾಳ ಇದು ಏನಂತ ಹೇಳಿದರೆ SDP ಮಾಡ್ಬೇಕಂತ ಇದೀವಿ ಕೆಲಸ. ನೋಡೋಣ, ಅವ್ರು ಕರೆದ್ರೆ ಏನು ಮಾತಾಡಿದ್ರೆ ಮಾತಾಡೋಣ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.